ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ JK ಕ್ಲಾಸಸ್. ನಿನ್ನೆ ನಡೆದ ಪರೀಕ್ಷೆಯಲ್ಲಿ ಯಾರೆಲ್ಲ TET ಎಕ್ಸಾಮ್ ಬರೆದಿದ್ರಿ ಅವರೆಲ್ಲ ಏನಪ್ಪ ಅಂದರೆ ಕೀ ಆನ್ಸರ್ ನೋಡ್ಬೋದು. ಅಧಿಕೃತ ವೆಬ್ಸೈಟ್ನಲ್ಲಿ ನಿನ್ನೆ ಕೀ ಆನ್ಸರ್ನು ಕೂಡ ಬಿಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನೋಡ್ರಿ, ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು ಏನೇನಪ್ಪ ಅಂತಂದರೆ ದಿನಾಂಕ 7/12/2025 ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಕೀ ಉತ್ತರಗಳನ್ನು ದಿನಾಂಕ 7 ಮತ್ತು 7/12/2025 ಸಂಜೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳು ಕೆಳಕಂಡ ಸೂಚನೆಗಳನ್ನು ಪಾಲಿಸುವುದು. ಏನೇನಪ್ಪ ಅಂತಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ 9/12/2025 ದಿನಾಂಕ 12/12/2025 ಸಂಜೆ 5:30 ಅವಕಾಶ ಕಲ್ಪಿಸಿದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಪಾಯಿಂಟ್ ನೋಡ್ರಿ, ಕೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಕೇವಲ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ. 3ನೇ ಪಾಯಿಂಟ್ ನೋಡ್ರಿ, ಅಭ್ಯರ್ಥಿಗಳು ತಮ್ಮ ಅರ್ಜಿ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ವೆಬ್ಸೈಟ್ ಕೊಟ್ಟರೆ ನೋಡ್ರಿ, ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೌರ್ಮೆಂಟಿನಲ್ಲಿ ನೀಡಿರುವ ಲಿಂಕ್ ಬಳಸಿ ಲಾಗಿನ್ ಆದಾಗ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ನಮೂದಿಸಿದ ನಂತರ ಆಕ್ಷೇಪಣೆಗೆ ಸಂಬಂಧಿಸಿದ ವೆಬ್ಸೈಟ್ ಪೇಜ್ ತೆರೆದುಕೊಳ್ಳುತ್ತದೆ. ನೆಕ್ಸ್ಟ್ ನೋಡ್ರಿ, 4th ಪಾಯಿಂಟ್ ಏನದ ಅಂತಂದರೆ ಅಭ್ಯರ್ಥಿಯು ಸಲ್ಲಿಸುವ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ ಅದ ನೋಡಿ. ಇದು ಮೇನ್ ಅದ, ದಾಖಲೆಗಳನ್ನು ಸಲ್ಲಿಸಬೇಕು. 5ನೇ ಪಾಯಿಂಟ್ ನೋಡ್ರಿ, ಸೂಕ್ತ ಆಧಾರ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 6ನೇ ಪಾಯಿಂಟ್, ಆಧಾರ ಮತ್ತು ದಾಖಲೆಗಳು 500 KB ಮೀರಬಾರದು. 7ನೇದು, ವಿಷಯಕ್ಕೆ ಸಂಬಂಧಿಸಿದ ಅಸಂಬದ್ಧ ದಾಖಲೆಗಳನ್ನು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾಗುವುದು. 8ನೇ ಪಾಯಿಂಟ್ ನೋಡ್ರಿ, ಜರ್ನಲ್ಗಳು, ಮ್ಯಾಗಝಿನ್ಗಳು, ಸ್ವತಂತ್ರ ಪ್ರಕಾಶಕರುಗಳ ಪುಸ್ತಕಗಳು, ಗೈಡ್ಗಳು, ಇಂಟರ್ನೆಟ್ ಮೂಲಕ ವಿಕಿಪೀಡಿಯಾ, ಗೂಗಲ್ ಮಾಹಿತಿ ಅಥವಾ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿದ ಯಾವುದೇ ಮೂಲಗಳು, ವಿಡಿಯೋಗಳು, ದಿನಪತ್ರಿಕೆಯಲ್ಲಿನ ಲೇಖನಗಳನ್ನು ಆಧಾರ ದಾಖಲೆಗಳನ್ನಾಗಿ ಪರಿಗಣಿಸಲಾಗುವುದಿಲ್ಲ. ಭಾಳ ಇಂಪಾರ್ಟೆಂಟ್ ಇವು. 9ನೇ ಪಾಯಿಂಟ್ ಏನಪ್ಪ ಅಂದರೆ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ತಂಡವು ಪರಿಶೀಲಿಸಿ ನೀಡುವ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು. ತಜ್ಞರ ತಂಡವು ನೀಡುವ ಉತ್ತರವೇ ಅಂತಿಮವಾಗಿರುತ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕೀ ಆನ್ಸರ್ ನೋಡ್ರಿ, ಪೇಪರ್ 1ನಲ್ಲಿ ಬರ್ತಕ್ಕಂಥ ಕೀ ಆನ್ಸರ್ ಯಾವ ನೋಡ್ಕೊರಿ. ಎಲ್ಲ ಕೀ ಆನ್ಸರ್ಸು ಎಲ್ಲ ಸಬ್ಜೆಕ್ಟ್ದು ಪೇಪರ್ 1 ಪಾರ್ಟ್ 1 ಹೌದಾ. ನೆಕ್ಸ್ಟ್ 31ರಿಂದ ಬರ್ತಕ್ಕಂಥ ಪಾರ್ಟ್ 2 ಲ್ಯಾಂಗ್ವೇಜ್ ಕೀ ಆನ್ಸರ್ಸ್ ಇವು ಹೌದಾ, ಸೆಕೆಂಡಲ್ಲಿ ಬರ್ತಕ್ಕಂಥ. ನೆಕ್ಸ್ಟ್ ಪಾರ್ಟ್ 3ದಲ್ಲಿ 61ರಿಂದ ಕ್ವಶನ್ ಸ್ಟಾರ್ಟ್ ಆಗ್ತಾವೆ ನೋಡ್ರಿ. ಸೈಕಾಲಜಿ ಪಾರ್ಟ್ 1, ಪಾರ್ಟ್ 4 ನೋಡ್ರಿ, ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್, EVS, ಸೋಷಿಯಲ್ ಸೈನ್ಸ್ ನೋಡ್ಕೋಬೋದು. ಕೀ ಆನ್ಸರ್ ಆಫ್ ಪೇಪರ್ 2 ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ನೋಡ್ಕೊರಿ. ಪೇಪರ್ 2 ಪಾರ್ಟ್ 1 ಲ್ಯಾಂಗ್ವೇಜ್ ಕೀ ಆನ್ಸರ್ಸ್ ಕನ್ನಡ. ಪಾರ್ಟ್ 2ದಾಗಲ್ಲಿ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್.
ಯಾರ್ದೆಲ್ಲ ಲ್ಯಾಂಗ್ವೇಜ್ 2 ಇರ್ತದೆ ನೋಡ್ಕೋಬೋದು ಇಲ್ಲಿ ಲ್ಯಾಂಗ್ವೇಜ್ 2ಗಳು. ನೆಕ್ಸ್ಟ್ ಏನಪ್ಪ ಅಂತಂದರೆ 47ನೇ ಕ್ವಶನ್ 2 ಅಥವಾ 3 ಅಂತ ಕೊಟ್ಟಿರೋ ನೋಡ್ರಿ, ಎರಡರದಾಗ ಯಾವುದೇ ಒಂದು ಹಾಕ್ರೂ ಆನ್ಸರ್ ಕರೆಕ್ಟಾಗಿರ್ತದೆ 47ನೇ ಕ್ವಶನ್ ಲ್ಯಾಂಗ್ವೇಜ್ 2 ಇದ್ದವ್ರು. ನೆಕ್ಸ್ಟ್ ಏನಪ್ಪ ಅಂತಂದರೆ ಚೈಲ್ಡ್ ಡೆವಲಪ್ಮೆಂಟ್ ಪಾರ್ಟ್ 3ಯಲ್ಲಿ 61ರಿಂದ ಕ್ವಶನ್ಸ್. ಕೀ ಆನ್ಸರ್ ಆಫ್ ಪೇಪರ್ 2 ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ನೋಡ್ರಿ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಟೋಟಲಿ ಮ್ಯಾಥ್ಸ್ ಸೈನ್ಸ್. ಓಕೆ, ಇಲ್ಲಿ ತನಕ ಪೇಪರ್ 2 ಕೀ ಆನ್ಸರ್ಸ್. ಓಕೆನಾ.